ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ನಮ್ಮ ಎಲ್ಲ ಹಿರಿಯರು ಕೂಡ ಮಾತಾಡಿದ್ದಾರೆ. ಪಕ್ಷದ ಸಂಘಟನೆ ಬಗ್ಗೆ, ಮುಂದಿನ ಆಗುಹೋಗುಗಳ ಬಗ್ಗೆ ಮಾಹಿತಿಯನ್ನ ಕೊಟ್ಟು ಯಾವ ರೀತಿ ನಮ್ಮ BLOಗಳು ಒಂದು ಜವಾಬ್ದಾರಿಯುತವಾದಂತಹ ಜವಾಬ್ದಾರಿಯನ್ನ ತೆಗೆದುಕೊಳ್ಬೇಕು ಎಂಬುದರ ಬಗ್ಗೆ ಒಂದು ಮಾಹಿತಿಯನ್ನ ನಮ್ಮ ದೇವರಾಜ್ ಅವರು ಕೊಟ್ಟಿದ್ದಾರೆ. ಈಗಾಗಲೇ ಅವರು ಮಾತಾಡ್ತಾ ಒಂದು ಮಾತನ್ನ ಬಹಳ ಸೂಕ್ಷ್ಮವಾಗಿ ಹೇಳಿರು. ಇದು MP ಚುನಾವಣೆಗೂ ಮುಖ್ಯ ಅಲ್ಲ, ವಿಧಾನಸಭಾ ಚುನಾವಣೆಗೂ ಕೂಡ ಈ ಒಂದು ಪರಿಷ್ಕರಣೆ ಮುಖ್ಯ ಅಲ್ಲ. ಮುಂದಿನ ನಮ್ಮ ಎಲ್ಲ ಏನ್ JDS ನ ಮತ್ತು ರಾಜ್ಯದಲ್ಲಿ ನಡೀತಕ್ಕಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿಗೆ ಇದು ಅತಿ ಹೆಚ್ಚು ಅವಶ್ಯಕವಾಗಿರ್ತಕ್ಕಂಥ ಈ SIR ನ ನಮ್ಮ ಏನು BLOಗಳು ಅತಿ ಜವಾಬ್ದಾರಿಯುತವಾಗಿ ಪರಿಷ್ಕರಣೆ ಮಾಡಿದಂತಹ ಸಂದರ್ಭದಲ್ಲಿ ನಿಜ ಕೂಡ ನಿಮ್ಗೆಲ್ರಿಗೂ ಕೂಡ ಒಂದು ಒಳ್ಳೊಳ್ಳೆ ಸ್ಥಾನಮಾನಗಳು ಸಿಗೋದಕ್ಕೆ ಅವಕಾಶ ಆಗ್ತದೆ. ಆ ಮುಖಾಂತರ ಈ JDS ಪಕ್ಷದಲ್ಲಿ ನಿಮ್ಗೆಲ್ರಿಗೂ ಕೂಡ ಒಂದು ಶಕ್ತಿ, ಒಂದು ಸ್ಥಾನಮಾನ ಸಿಗ್ತಕ್ಕಂಥ ಕೆಲಸ ಆಗ್ತದೆ ಎಂಬ ಮಾತನ್ನ ದೇವರಾಜ್ ಅವರು ಹೇಳಿ ನೀವೆಲ್ಲರೂ ಕೂಡ ಅದನ್ನ ಆಲೋಚನೆ ಮಾಡ್ಬೇಕು. ಯಾಕೆಂದ್ರೆ ಇಲ್ಲಿ ಬೇಸಿಕ್ಗಳು ಇವತ್ತು ನೀವು ಇಡೀ ಇವತ್ತು ತಳಪಾಯದಲ್ಲಿ ಇರ್ತಕ್ಕಂಥ ನಮ್ಮ BLOಗಳು ನೀವೆಲ್ಲರೂ ಕೂಡ ಒಂದು ಮನಸ್ಸು ಮಾಡಿರಿ, ಇಡೀ ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲೂ ಕೂಡ JDS ಪಕ್ಷವನ್ನು ನೀವು ಗೆಲ್ಲಿಸ್ಕೋಬಹುದು. ಮತ್ತು ಅದೇ ರೀತಿ ಇಡೀ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಏನು ಆ ಒಂದು ವಿಧಾನಸಭಾ ಚುನಾವಣೆಗಳಲ್ಲೂ ಕೂಡ ಇವತ್ತು ಒಬ್ಬ ನಮ್ಮ JDS ಅಭ್ಯರ್ಥಿಯನ್ನ ಗೆಲ್ಲಿಸ್ತಕ್ಕಂಥ ತಾಕತ್ತು ಶಕ್ತಿ ಇದೆ ಅಂದ್ರೆ ಅದು ನಮ್ಮ BLOಗಳಿಗೆ ಮತ್ತು ಆ ಬೂತ್ ಅಧ್ಯಕ್ಷಗಳಿಗೆ. ಇಂತಹ ಒಂದು ಬೇಸಿಕ್ ಅಲ್ಲಿ ಇರ್ತಕ್ಕಂಥ ತಳಪಾಯದಲ್ಲಿರ್ತಕ್ಕಂಥ ನಿಮ್ಮಗಳ ಜವಾಬ್ದಾರಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ಜವಾಬ್ದಾರಿಯನ್ನ ನೀವೆಲ್ಲರೂ ಕೂಡ ಅರ್ತು ಕೆಲಸ ಮಾಡಿದಂತಹ ಸಂದರ್ಭದಲ್ಲಿ ಇಡೀ ತಾಲೂಕಿನಲ್ಲಿ JDS ಸುಭದ್ರವಾಗಿ ನೆಲೆಗೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ಎಂಬ ಒಂದು ಮಾತನ್ನ ನಮ್ಮ ದೇವರಾಜ್ ಅವರು ಕೂಡ ಹೇಳಿದ್ದಾರೆ. ನಿಜ ಕೂಡ ಈ ಒಂದು ಪರಿಷ್ಕರಣೆಯ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಮನೆ ಮನೆಗೆ ಹೋಗಿ ಯಾವ ರೀತಿ ಪರಿಷ್ಕರಣೆ ನಡೀತದೆ, ಇದರಲ್ಲಿ ಯಾವ ಯಾವ ವೋಟರ್ಸ್ಗಳನ್ನ ಸೇರಿಸಬಹುದು, ಯಾವ ವೋಟರ್ಸ್ಗಳನ್ನ ಕೈ ಬಿಡಬಹುದು ಎಂಬ ಒಂದು ವಿಶೇಷವಾಗ್ತಕ್ಕಂಥ ಸಂದರ್ಭವನ್ನ ನೀವೆಲ್ಲರೂ ಕೂಡ ಉಪಯೋಗಿಸಿದಂತಹ ಸಂದರ್ಭದಲ್ಲಿ ನಿಮಗೂ ಕೂಡ ರಾಜಕೀಯವಾಗ್ತಕ್ಕಂಥ ಶಕ್ತಿ ಬರೋದಕ್ಕೆ ಸಾಧ್ಯ ಆಗ್ತದೆ. ಪ್ರತಿಯೊಬ್ಬ ಮತದಾರನೂ ಕೂಡ ನೀವು ಭೇಟಿ ಮಾಡ್ತಕ್ಕಂಥ ಒಂದು ಅವಕಾಶ ನಿಮ್ಗೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಸಿಗ್ತಕ್ಕಂಥ ಒಂದು ಸಂದರ್ಭ ಆಗಿರೋದ್ರಿಂದ ನಮ್ಮ ಎಲ್ಲ BLOಗಳು ಕೂಡ ಈ ಒಂದು ಸಮಯವನ್ನ ಸದುಪಯೋಗವನ್ನ ನೀವು ಪಡಿಸ್ಕೊಂಡು ಹೋಗ್ತಕ್ಕಂಥ ಅವಕಾಶ ನಿಮ್ ಮುಂದಿದೆ ಎಂಬ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೀಗಾಗಲೇ ಏನು ನಮ್ಮ 4-5 ಜನರಿಗೆ ಕೂಡ ಒಂದು ಅಭಿನಂದನಾ ಕಾರ್ಯಕ್ರಮವನ್ನ ನಮ್ಮ ಪಕ್ಷದ ವತಿಯಿಂದ ಇವತ್ತು ನಾವೆಲ್ಲರೂ ಕೂಡ ಹಮ್ಮಿಕೊಂಡಿದ್ದೀವಿ. ನಿಜ ಕೂಡ ಅವರೆಲ್ಲರೂ ಕೂಡ ಇವತ್ತು ಆ ಅಭಿನಂದನೆಗೆ ಇವತ್ತು ಅರ್ಹರಾಗಿರ್ತಕ್ಕಂಥವ್ರು. ಈಗಾಗಲೇ ನಮ್ಮ ಏನು ನಮ್ಮ ನಮ್ಮ ಜಿಲ್ಲೆಯ ಈ ವರ್ಷ ಸ್ಕೂಲ್ ಆಯ್ಕೆ ಮಾಡೋದೇ ದೊಡ್ಡ ಟೆನ್ಷನ್ ಆಗಿದೆ. ಟೆನ್ಷನ್ ಬೇಡ, ಶಿರಾ ತಾಲೂಕಿನ ವೇದ ವಿದ್ಯಾಮಂದಿರ್ ಶಾಲೆಗೆ ಹೋಗು. ಅಲ್ಲೇನಾದ್ರೂ ಸ್ಪೆಷಲ್ ಇದೆಯಾ? ತುಂಬಾ ಇದೆ. ಕನ್ನಡ ಜೊತೆಗೆ ಇಂಗ್ಲಿಷ್ ಪ್ರಯಾರಿಟಿ, ಡಿಜಿಟಲ್ ಕ್ಲಾಸ್ ರೂಮ್, ಗೇಮ್ಸ್ ಜೊತೆಗೆ ಸ್ಟಡೀಸ್, ಮಕ್ಕಳಿಗೆ ಫ್ರೆಂಡ್ಲಿ ಅಟ್ಮಾಸ್ಫಿಯರ್. ಮಕ್ಕಳಿಗೆ ಆಡೋಕೇನಾದ್ರೂ ಇದೆಯಾ? ಹೌದು, ಕಿಂಡರ್ ಗಾರ್ಡನ್, ಪ್ಲೇ ಸ್ಟೇಷನ್, ವಾಲಿಬಾಲ್ ಕೋರ್ಟ್ ಇದೆ. ಮೇಲಾಗಿ CCTV ಮತ್ತು ಬಸ್ ಫೆಸಿಲಿಟಿ ಕೂಡ ಇದೆ. ಇನ್ನೇನಾದ್ರೂ ಎಕ್ಸ್ಟ್ರಾ ಚಾರ್ಜಸ್ ಇದೆಯಾ? ಇಲ್ಲ, ಮತ್ತು ಡೊನೇಷನ್ ಕೂಡ ಇಲ್ಲ. ಅದು ತುಂಬಾ ದೊಡ್ಡ ಪ್ಲಸ್ ಪಾಯಿಂಟ್. ಹಾಗಾದ್ರೆ ಇದು ನಮ್ಮ ಮಕ್ಕಳಿಗಾಗಿ ಸರಿಯಾದ ಶಾಲೆ. ಅಧ್ಯಕ್ಷ ಆಗಿರ್ತಕ್ಕಂಥ ನಿಂಗಪ್ಪನವರು ಕೂಡ ಇಡೀ ಒಂದು ಪಕ್ಷದ ಸಂಘಟನೆಗೆ ಜಾಸ್ತಿ ಒತ್ತನ್ನು ಕೊಟ್ಟು ಇಡೀ ನಮ್ಮ ಸತ್ಯನಾರಾಯಣ ಸಾಹೇಬ್ರವರ ಸಮಕಾಲೀನರಾಗಿ ಒಂದು ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿರ್ತಕ್ಕಂಥ ಒಬ್ಬ ಸರಳ ಸಜ್ಜನವಾಗ್ತಕ್ಕಂಥ ರಾಜಕಾರಣಿ ಅಂದ್ರೆ ನಮ್ಮ ನಿಂಗಪ್ಪನವರು. ಅದೇ ಹೆಸರನ್ನು ಕೂಡ ಇವತ್ತು ಉಳಿಸ್ಕೊಂಡಿದ್ದಾರೆ. ಅಂತಹ ಒಬ್ಬ ಅಧ್ಯಕ್ಷರಿಗೆ ಈ ಸನ್ಮಾನ ಮಾಡಿರ್ತಕ್ಕಂಥದ್ದು ಕೂಡ ನಮ್ಮ ಪಕ್ಷದಕ್ಕೆ, ನಮ್ಮ ತಾಲೂಕಿಗೆ ಒಂದು ರೀತಿ ಹೆಮ್ಮೆ ತರ್ತಕ್ಕಂಥ ವಿಚಾರ ಎಂಬುದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೀಗಾಗಲೇ ನಮ್ಮ ತಾಲೂಕಿಗೆ ಕೂಡ ಒಂದು ವಿಶೇಷ ಒತ್ತನ್ನು ಕೊಟ್ಟಿರ್ತಕ್ಕಂತಹ ನಮ್ಮ ಏನು ತಿಪ್ಪೇಸ್ವಾಮಣ್ಣವರು ಕೂಡ ಈ ತಾಲೂಕಿನ ಒಂದು ಆಸ್ತಿ. ಇಡೀ ಸತ್ಯನಾರಾಯಣ ಸಾಹೇಬ್ರವರ ಮರಣ ನಂತರ ಇಡೀ ತಾಲೂಕಲ್ಲಿ ಒಂದು ಪಕ್ಷದ ಸಂಘಟನೆಗೆ ಒತ್ತು ಕೊಟ್ಟು ಪಕ್ಷವನ್ನ ಸುಭದ್ರವಾಗ್ತಕ್ಕಂಥ ನೆಲೆಗಟ್ಟಲ್ಲಿ ಸಾಗಿಸ್ಕೊಂಡು ಇವತ್ತಿನವರೆಗೂ ಕೂಡ ಹೋಗ್ತಾ ಇರ್ತಕ್ಕಂಥ ಏನಾದ್ರೂ ಕೂಡ ಒಬ್ಬ ನಮ್ಮ ಪಕ್ಷದ ನಾಯಕರು ಅಂತ ಅಂದಿದ್ರೆ ನಮ್ಗೆ ಕುಮಾರಣ್ಣನ ಹೊರತುಪಡಿಸಿ ಎರಡೇ ನಾಯಕರು ಇವತ್ತೇನಾದ್ರೂ ಕೂಡ ಇದ್ದಾರೆ ಅಂದ್ರೆ ಅದು ನಮ್ಮ ತಿಪ್ಪೇಶಣ್ಣನವರು. ನಾವೆಲ್ಲ ಕೂಡ ಪಕ್ಷದ ಮುಖಂಡರು ಕೂಡ ಅದನ್ನ ನಾವು ಮರಿಬಾರ್ದು ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಅವರು ಕೂಡ ಸುಮಾರು 1 ವರ್ಷಗಳು ಕೂಡ ಅವರ ಅವಧಿ ಮುಗಿದ್ರು ಕೂಡ ನಾವು ಅವ್ರಿಗೆ ಸನ್ಮಾನವನ್ನ ಮಾಡಬೇಕು ಎಂಬ ಒಂದು ಮಾತನ್ನು ಕೂಡ ಬಹಳಷ್ಟು ದಿನಗಳಿಂದ ನಾವು ಚರ್ಚೆ ಆಗ್ತಿತ್ತು. ಇವತ್ತು ಆ ಸಂದರ್ಭ ಕೂಡ ಬಂದಿದೆ. ಅವ್ರು ಹಲವಾರು ಸರಿ ನಾವು ಈ ತಾಲೂಕಿಗೆ ಕರೆದಂತ ಸಂದರ್ಭದಲ್ಲೂ ಕೂಡ ಯಾತಿಗೆ ನನಗೆ ಸನ್ಮಾನ ಎಂಬ ಒಂದು ಮಾತನ್ನು ಕೂಡ ಅವ್ರು ಹೇಳಿ ರಿಜೆಕ್ಟ್ ಮಾಡ್ತಿದ್ರು. ಆದ್ರೂ ಈ ಸಂದರ್ಭ ನಮಗೆ ನಿಜಕ್ಕೂ ಕೂಡ ಅವರು ಬಂದು
ಅಭಿನಂದನೆಯನ್ನ ಸ್ವೀಕರಿಸಿರ್ತಕ್ಕಂಥದ್ದು ಒಂದು ವಿಶೇಷವಾಗ್ತಕ್ಕಂಥ ನಮ್ಮ ಒಂದು ಸಂದರ್ಭ ಅಂತಲೂ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ಅದ್ರ ಜೊತೆಗೆ ನಮ್ಮ ಆಂಜಿನಪ್ಪಣ್ಣವರು ಅಂದ್ರೆ ಈಗಾಗಲೇ ಒಬ್ಬ ಸರಳರು, ಸಜ್ಜನರು, ನಿಜಕ್ಕೂ ಕೂಡ ಮೃದು ಸ್ವಭಾವಿಗಳು. ಇವತ್ತು 9 ವರ್ಷಗಳ ಕಾಲ ಯಾವುದೇ ಒಂದು ಕಪ್ಪು ಚುಕ್ಕೆ ಇಡೀ ಜಿಲ್ಲೆನಲ್ಲೇ ಇಲ್ಲದಂತಹ ರೀತಿಯಲ್ಲಿ ಇಡೀ ಎಲ್ಲ ಇವತ್ತು ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಂದ ಹಿಡಿದು ಒಬ್ಬ ಮುಖಂಡನವರೆಗೂ ಕೂಡ ಅವ್ರದೇ ಆದಂತಹ ಶೈಲಿನಲ್ಲಿ ಒಬ್ಬ ವಿಶ್ವಾಸವನ್ನ ಗಳಿಸಿ ಪಕ್ಷದ ಸಂಘಟನೆಗೆ ಒತ್ತು ಕೊಟ್ಟು ಪಕ್ಷದ ಎಲ್ಲಾ ಕಾರ್ಯಕ್ರಮಗಳನ್ನು ಸಾಚು ತಪ್ಪದಲ್ಲೇ ಕೂಡ ಅವರು ನಡೆಸ್ಕೊಂಡು ಬಂದು ಹೌದು, ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಇದು ಸರಿಯಾದ ಮಾರ್ಗ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ ವಿದ್ಯಾಮಂದಿರ 8808805738 ಮತ್ತು 78978988021. ವೇದ ವಿದ್ಯಾಮಂದಿರ, ವೇದ ವಿದ್ಯಾಮಂದಿರ, ಜ್ಞಾನ ಜ್ಯೋತಿ ಎಲ್ಲಿ ಎಲ್ಲಿ ಉರಿಯಲಿ, ಭಾರತದ ಭವ್ಯ ಭವಿಷ್ಯ ಎಲ್ಲಿ ಅರಳಲಿ. ಇವತ್ತು ಪದತ್ಯಾಗವನ್ನು ಮಾಡಿರ್ತಕ್ಕಂಥ ನಿಜಕ್ಕೂ ಕೂಡ ನಮ್ಮ ಏನು ಅಂಜಿನಪ್ಪನವರು ಕೂಡ ರಾಜ್ಯದ ಒಂದು ವಿಶೇಷವಾಗ್ತಕ್ಕಂಥ ಸ್ಥಾನಮಾನವನ್ನ ಪಡ್ಕೊಂತಕ್ಕಂಥದ್ದೇ ಒಬ್ಬ ಸೂಕ್ತವಾದಂತ ಒಬ್ಬ ಅಭ್ಯರ್ಥಿ ಅಂತಲೂ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿರ್ತಕ್ಕಂಥದ್ದು ನಮ್ಮ ತಾಲೂಕಿಗೆ ಒಂದು ಹೆಮ್ಮೆ ತರ್ತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈಗಾಗಲೇ ನಮ್ಮ ರಾಜಣ್ಣ ಕುಂದಾಡಿ ರಾಜಣ್ಣ ಇವತ್ತು ನಿಜಕ್ಕೂ ಕೂಡ ಒಬ್ಬ ಯುವ ಸಂಘಟಕನಾಗಿ ಒಬ್ಬ ಇಡೀ ನಮ್ಮ ತಾಲೂಕಿನಲ್ಲಿ ಕೂಡ ಒಬ್ಬ SC ಸಮುದಾಯದಲ್ಲಿ ಅವ್ರದೇ ಆದಂತಹ ರೀತಿಯಲ್ಲಿ ಎಲ್ಲ ಜಾತಿ ಜನಾಂಗಗಳನ್ನು ಒಂದುಗೂಡಿಸಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಸೇವೆ ಸಲ್ಲಿಸಿ ಇವತ್ತೇನು ತಾಲೂಕು ಮಟ್ಟದ ಒಬ್ಬ ಅಧ್ಯಕ್ಷನಾಗಿ ಆ ಒಬ್ಬ ಜಿಲ್ಲಾ ಮಟ್ಟದ ಒಬ್ಬ ಆ ಸಮುದಾಯದ ಅಧ್ಯಕ್ಷನಾಗಿ ಇವತ್ತು ಹೊರಹೊಮ್ಮಿರ್ತಕ್ಕಂಥದ್ದು ನಮ್ಮ ಒಬ್ಬ ಯುವ ನಾಯಕನಿಗೆ ಸಿಕ್ಕಿರ್ತಕ್ಕಂಥ ಅದೊಂದು ಗೌರವ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಅವರು ಕೂಡ ಅಭಿನಂದನೆಗೆ ಅರ್ಹರು ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ಅದೇ ರೀತಿ ನಮ್ಮ ಜಯರಾಮಣ್ಣರವರು ಕೂಡ ಒಬ್ಬ ಹಿಂದುಳಿದ ವರ್ಗದ ಅಧ್ಯಕ್ಷನಾಗಿ ಈ ಜಿಲ್ಲೆಯ ಜವಾಬ್ದಾರಿಯನ್ನು ಹೊತ್ತು ಮುಂದಿನ ದಿನಗಳಲ್ಲಿ ಹಿಂದುಳಿದ ವರ್ಗದ ಒಂದು ಸಮುದಾಯವನ್ನು ಬಲಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಈ ಪಕ್ಷದ ಜೊತೆ ಹಿಂದುಳಿದ ವರ್ಗ ಗಟ್ಟಿಯಾಗಿ ನಿಲ್ತಕ್ಕಂಥ ಒಂದು ಶಕ್ತಿಯನ್ನು ಅವರು ಹೊರಹೊಮ್ಮಿಸ್ತಕ್ಕಂಥ ಜವಾಬ್ದಾರಿ ನಮ್ಮ ಜಯರಾಮಣ್ಣನವರ ಮೇಲಿದೆ ಎಂಬ ಮಾತನ್ನು ಕೂಡ ಅವ್ರಿಗೆ ಸೂಕ್ಷ್ಮವಾಗಿ ಸಂದರ್ಭದಲ್ಲಿ ಹೇಳ್ತಾ, ಅದೇ ರೀತಿ ನಮ್ಮ ರಹಮತುಲ್ಲಾ ಖಾನ್ ಅವರು, ನಮ್ಮ ಗಂಗಣ್ಣವರು, ಇದು ಕೂಡ ಹಿರಿಯ ಜೀವಿ ನಮ್ಮ ದೇವೇಗೌಡರು ಅಷ್ಟೇ ಸಮಕಾಲೀನರು. ಅವರು ಕೂಡ ಪಕ್ಷದಲ್ಲಿ ಸುಮಾರು ಅವರ ಜೀವಿತಾವಧಿವರೆಗೂ ಕೂಡ ಪಕ್ಷದಲ್ಲಿ ಸಕ್ರಿಯವಾಗಿ ಇವತ್ತು ನಡೆಸ್ಕೊಂಡು ಬಂದಿರತಕ್ಕಂತ ಗಂಗಣ್ಣವರೆಗೂ ಕೂಡ ಅಭಿನಂದನೆಯನ್ನು ಮಾಡಿರ್ತಕ್ಕಂಥದ್ದು ನಮ್ಮ ಪಕ್ಷಕ್ಕೆ ಇವತ್ತು ಒಂದು ಹೆಮ್ಮೆ ತರ್ತಕ್ಕಂಥ ವಿಚಾರವನ್ನ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ವಿಶೇಷವಾಗಿ ನಮ್ಮ ಎಲ್ಲ ಈ ಒಂದು ಕಾರ್ಯಕ್ರಮವನ್ನ ನಡೆಯೋದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ತಾಲೂಕಿನ ಅಧ್ಯಕ್ಷರಿರ್ಬೋದು, ನಮ್ಮ ಉಗ್ರಣ್ಣರಿರ್ಬೋದು, ರಂಗಸಮಣ್ಣರು ಇರ್ಬೋದು, ನಮ್ಮ ಎಲ್ಲ ಪದಾಧಿಕಾರಿಗಳು ಬಹಳಷ್ಟು ಶ್ರಮವನ್ನ ಹಾಕಿ ನಾವು ಒಂದೇ ಒಂದು ಫೋನ್ ಅನ್ನು ಹಾಕತಕ್ಕಂತ ಸಂದರ್ಭದಲ್ಲಿ ಇವತ್ತು 266 ನಮ್ಮ BLO ಜೊತೆಗೆ ತಮ್ಮ ಆ ಗ್ರಾಮದ ಮುಖಂಡರುಗಳನ್ನು ಕೂಡ ಜೊತೆಯಲ್ಲಿ ಕರ್ತರ್ತಕ್ಕಂತ ಕೆಲಸವನ್ನ ಇವತ್ತು ನೀವು BLOಗಳು ಮಾಡಿದ್ದೀರಾ. ನಿಜ ಕೂಡ ಅದನ್ನ ನಮ್ ನಿಂಗಪ್ಪಣ್ಣ ಬಹಳ ಸೂಕ್ಷ್ಮವಾಗಿ ಹೇಳ್ತು. ನೀವೆಲ್ಲರೂ ಕೂಡ ಮನಸ್ಸು ಮಾಡಿದ್ದೇ ಆದಂತಹ ಸಂದರ್ಭದಲ್ಲಿ ಈ ತಾಲೂಕಿನಲ್ಲಿ ಕೂಡ ಒಬ್ಬ ಒಂದು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಎಲ್ಲವನ್ನೂ ಕೂಡ ಇವತ್ತು JDS ಪಾಲ ಮಾಡ್ತಕ್ಕಂತ ಒಂದು ಶಕ್ತಿ ನಿಮ್ಮಲ್ಲಿದೆ, ಮತ್ತು ಒಬ್ಬ ವಿಧಾನಸಭಾ ಅಭ್ಯರ್ಥಿಯನ್ನು ಕೂಡ ಇವಾಗ ಗೆಲ್ಸತಕ್ಕಂತ ಶಕ್ತಿ ನಿಮ್ಮಲ್ಲಿದೆ. ಈ ಒಂದು ಜವಾಬ್ದಾರಿಯನ್ನ, ನಿಮ್ಮ ಒಂದು ಕರ್ತವ್ಯವನ್ನ ನೀವೆಲ್ಲರೂ ಕೂಡ ಒಂದು ತಳಮಟ್ಟದಲ್ಲಿ ಮಾಡದೇ ಆದಂತಹ ಸಂದರ್ಭದಲ್ಲಿ ಇಡೀ ಈ ಒಂದು ತಾಲೂಕಿನಲ್ಲಿ JDS ಇವತ್ತು ಒಂದು ಶಕ್ತಿಯುತವಾಗಿ ಹೊರಹೊಮ್ಮಿ ಒಬ್ಬ ಅಭ್ಯರ್ಥಿಯನ್ನ ಗೆಲ್ಸೋದ್ರ ಮುಖಾಂತರ ಈ ರಾಜ್ಯದಲ್ಲಿ ಕುಮಾರಣ್ಣನವ್ರನ್ನ ಮತ್ತೊಮ್ಮೆ CM ಆಗಿ ಮಾಡ್ತಕ್ಕಂತ ಕೆಲಸವನ್ನ ನಾವು ಮಾಡ್ಬೇಕು. ಕುಮಾರಣ್ಣನವ್ರನ್ನ ಬರೇ CM ಆಗಿ ನಾವು ಮಾಡ್ತಕ್ಕಂಥದ್ದು ಮುಖ್ಯ ಅಲ್ಲ. ದೇವರಾಜು ಅವರು ಹೇಳಿರು, ಕೇವಲ ಅವರು ಯಾರೋ ಸಹಕಾರದಿಂದ ಇವತ್ತು ಅಧ್ಯಕ್ಷ CM ಆಗ್ತಕ್ಕಂಥದ್ದು ಮುಖ್ಯ ಅಲ್ಲ, ಅವರು ಸ್ಪಷ್ಟವಾದ ಬಹುಮತದೊಂದಿಗೆ ಈ ರಾಜ್ಯದಲ್ಲಿ ಕುಮಾರಣ್ಣನವರು CM ಆದ್ರೆ ಇಡೀ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಎಲ್ಲ ರೈತರ ಬವಣೆಗಳಿಗೆ ಸ್ಪಂದಿಸ್ತಕ್ಕಂಥ ಒಬ್ಬ ಏಕೈಕ ರೈತ ಪರ ಹೋರಾಟಗಾರ ಇರ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಆ ದೇವೇಗೌಡರವರ ಕುಟುಂಬಕ್ಕೆ ಕುಮಾರಣ್ಣವರಿಗೆ ಒಂದು ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸ ಇವತ್ತು ಅದಾಗ್ತದೆ. ಅದು ಈ ತಾಲೂಕಿನಿಂದಲೇ ಕೂಡ ಆಗ್ಬೇಕು. ಅದು ನಮ್ಮ ಎಲ್ಲ BLOಗಳು ಮತ್ತು ಬೂತ್ ಮಟ್ಟದ ಅಧ್ಯಕ್ಷಗಳು ಸಕ್ರಿಯವಾಗಿ ಕೆಲಸ ಮಾಡಿದಾಗ ಮಾತ್ರ ಈ ಕೆಲಸ ಈಡೇರ್ತದೆ ಎಂಬ ಮಾತನ್ನ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಆ ಜವಾಬ್ದಾರಿಯನ್ನು ಹೊರಿಸಿ ನನ್ನ ಮಾತನ್ನ. ಥೈರಾಯ್ಡ್ ಇದೆಯಾ? ದಪ್ಪ ಆಗ್ತಾ ಇದ್ದೀರಾ? ಥೈರಾಯ್ಡ್ನ ಹೇಗೆ ರಿವರ್ಸ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ವಾ? ಥೈರಾಯ್ಡ್ ಮೆಡಿಸಿನ್ಸ್ ತಗೊಂಡು ಅದ್ರ ಸೈಡ್ ಎಫೆಕ್ಟ್ಸ್ ಇಂದ ಇನ್ನಷ್ಟು ದಪ್ಪ ಆಗ್ತಾ ಇದ್ದೀರಾ? ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್. ಥೈರಾಯ್ಡ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಮಾಡಬಹುದು, ಆದ್ರೆ ಥೈರಾಯ್ಡ್ ಅನ್ನ ರಿವರ್ಸ್ ಮಾಡೋದಕ್ಕಾಗೋದಿಲ್ಲ.
ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಕ್ಕೂ ಸಹಿತ ನಮ್ ಜೀನಿ ಸ್ಲಿಮ್ ಹೆಲ್ಪ್ ಆಗುತ್ತೆ. ಥೈರಾಯ್ಡ್ ನ ರಿವರ್ಸ್ ಮಾಡಿ ಹೆಲ್ದಿಯಾಗಿ ಸಣ್ಣ ಆಗಿಡೋದಕ್ಕೆ ಜೀನಿ ಸ್ಲಿಮ್ ಅಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್. ಸೊ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಆರೋಗ್ಯವಾಗಿರಿ, ಯಾಕಂದ್ರೆ ಆರೋಗ್ಯವೇ ಭಾಗ್ಯ. ಜೀನಿ ಪರಿಶುದ್ಧ ನೀರು, ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ. ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಈ ಕೂಡಲೇ ಸಂಪರ್ಕಿಸಿ 7624931166.